कोंडस्कोप गावामध्ये कुरुप समाजाकडून सांब्रेकर कुटुंबावर सामाजिक बहिष्कार टाकलेला नाही असा दावा कोंडस्कोप गावचे प्रमुख विठ्ठल सांब्रेकर यांनी केला. बुधवारी बेळगाव येथे पत्रकार परिषदेत ते बोलत होते. गावात पाळल्या जाणाऱ्या सिद्धरवाणीच्या विरोधात सांब्रेकर कुटुंबाने वर्तन केले असून विठ्ठल बिरदेव मंदिराच्या यात्रेदरम्यान मद्यसेवन करून गोंधळ घातला आणि देवाबद्दल अवमानकारक वक्तव्य केले असा आरोप त्यांनी केला. ಅವರು ಸುಮಾರು 15 ವರ್ಷ ಕಾಲದಿಂದ ನಮ್ಮ ಊರಾಗಿದ್ದರು. ಅಲ್ಲಿ ಜನಕ್ಕೆ ಅವರಿಗೆ ಸ್ವಲ್ಪ ಮ್ಯಾಗಿನ ಮ್ಯಾಗ ಆಜು ಬಾಜುಕಿನವ್ರು ತಕರಾರುಗಳು ಸ್ವಲ್ಪ ಸ್ವಲ್ಪ ತಕರಾರುಗಳು ನಡ್ಕೊಂಡು ಬರ್ತಾ ಇದ್ವಿ. ಅದು ಮೂಲ ಏನಂತಂದ್ರೆ ನಮ್ಮ ಈ ಜಗತ್ತಿನೊಳಗೆ ಹಾಲಮತ ಧರ್ಮದೊಳಗೆ ಸಿದ್ಧರ ಸಿದ್ಧಾಟಿಗೆ ಅಂತ ವಾಣಿಕೆಗಳು ಆಗ್ತಾವ್ರಿ. ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಆಗ್ತಾವ. ಅದು ನಮ್ಮ ದೇವಸ್ಥಾನದಲ್ಲೂ ನಡೀತಾವ್ರಿ. ಅವು ಸುಮಾರು 22 ವರ್ಷದಿಂದ ಒಬ್ಬರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಸುಮಾರು 1000 ಗಂಟಲೆ ಜನ ಭಕ್ತರು ಕೂಡ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಅಮಾವಾಸ್ಯೆ ರವಿವಾರ ಭಕ್ತರು ಬಂದಾಗ ಅಮಾವಾಸ್ಯೆ ದಿನ ನಮ್ಮ ದೇವರ ಪಲ್ಲಕ್ಕಿ ಉತ್ಸವ ಆದಾಗ ಬಂದು ಅವರು ಅದನ್ನು ಹಿಡಿದು ಗಲಾಟೆ ಮಾಡೋದು, ಇದು ಸಿದ್ಧರ ನೀವು ಹೇಳ್ತೀರಿ, ಇದು ಹೇಳೋನಿಕೆ, ಇದು ಎಲ್ಲ ಸುಳ್ಳೈತಿ, ಇದು ಭಂಡಾರ ಸುಳ್ಳೈತಿ ಅಂತ ಪದೇ ಪದೇ ನಮಗೆ ಕಮಿಟಿ ಹಿರಿಯರಿಗೆ ಪೀಡಿಸ್ತಾ ಇದ್ರಿ. ಅದು ಎಂದು ಸರಿ ಹೋದತ್ತು, ನಾಳೆ ಸರಿ ಹೋದಂತ ಇವರು ಹಂಗೆ ಅದನ್ನು ದೂರ್ಸ್ಕೊಂಡು ಬಂದರು. ಸುಮಾರು ಈಗ ಜನವರಿ ಡಿಸೆಂಬರ್ ಟೈಮ್ದಲ್ಲಿ ಜಾತ್ರೆ ನಿಮಿತ್ತ ನಾವೊಂದು ಗುಡಿ ಅದ್ಭುತವಾದ ಕಲ್ಲಿನಿಂದ ನಿರ್ಮಾಣ ಆದಂಥ ಒಂದು ಕಲ್ಲಿನ ಗುಡಿ ಕಟ್ಟಿದ್ದೇವೆ. ಅದು ಫೆಬ್ರವರಿ 6ನೇ ತಾರೀಕಿದಂದು ಅದು ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡು ಅದಕ್ಕೆ ನಿಮಿತ್ತವಾಗಿ ಅದಕ್ಕೆ ಏನು ಬೇಕಾಗುವಂಥ ವ್ಯವಸ್ಥೆಗಳನ್ನ ನಾವು 3 ತಿಂಗಳಿಂದ ಮಾಡ್ಕೊಂಡು ಬರ್ತಾಯಿದ್ವಿ. ಆ ಟೈಮ್ದಾಗ ಅವರು ಪದೇ ಪದೇ ಬಂದು ಸರಿಯಾಗಿ ಕುಡಿಯೋದು, ಅಲ್ಲಿ ಬಂದ ಕಮಿಟಿಯವ್ರಿಗೆ ಹೆಂಗೆ ಸಿಕ್ಕಂಗೆ ಬೇಯೋದು, ಇದೆಲ್ಲ ಸುಳ್ಳೈತಿ, ಭಂಡಾರ ಸುಳ್ಳೈತಿ ಅಂತ ಈಗ ಪದೇ ಪದೇ ಇದನ್ನು ಮಾಡಂತಲೇ ಆ ಟೈಮ್ದಾಗ ನಾವು ಜಾತ್ರೆ ಮಾಡ್ತಾ ಇದ್ದೇವೆ, ಇದಕ್ಕೇನು ಮಾತಾಡೋದು ಬೇಡ, ಇದು ನಾವು ಸಂಭಾಷಣೆ ಹೋಗೋಣ ಅಂತ ಅಲ್ಲಿಂದ ಇಲ್ಲಿ ಮಟ್ಟ ಬಂದವು ಸರ್. ಬಂದಾಗ ನೀನು ಸುಳ್ಳಿದ್ರೆ ನಿನ್ನ ಪೂರ ದೇವ್ರು ನಿನಗಿರಲಿ, ಕರೆ ಇದ್ರೆ ನಮಗಿರಲಿ ಅಂತ ನಾವು ಹೇಳಿ ಅದನ್ನು ಸಮಾಧಾನ ಮಾಡಿ ಕಳಿಸಿದ್ವಿ. ಅದೇ ನಿಮಿತ್ತವಾಗಿ ನಮ್ಮಲ್ಲಿ ಒಂದು ಗೌಡ್ರಂತಿಗೆ ಒಬ್ಬರು ಮನೆ ಹೋಗಿ ಕರೆಯವ್ರು ಇರ್ತಾರೆ. ಅವತ್ತು ಗೌಡ್ರಿಲ್ಲ ಅಂತ ಅವ್ರಿಗೆ ಹೆಣ್ಮಗಳನ್ನ ಮನೆ ಕರೆಯಕ್ಕೆ ಹೋದಾಗ ಆ ಹುಡುಗಿಯನ್ನು ಯದ್ವಾತದ ಪ್ರಶ್ನೆಯನ್ನು ಮಾಡ್ಕೇಸ ಆ ಹುಡುಗಿಯನ್ನು ವೀಡಿಯೋ ಮಾಡ್ಕೊಂಡು ಆ ವಿಡಿಯೋ ಮುಖಾಂತರ ಅವರು ಮತ್ತೆ ಜಾತ್ರೆ ನಿಮಿತ್ತ ಟೈಮ್ದೊಳಗೆ ಕಂಪ್ಲೇಂಟ್ ಮಾಡಿದಾಗ ನಾವು ಅಲ್ಲಿ ಹೋಗಿ ಜಾತ್ರೆ ಇದೆ ಅನ್ನೋ ಟೈಮ್ದಾಗ ನಮ್ಮ ಬಾಗೇವಾಡಿ CPI ಸಾಬ್ರು ಎಲ್ಲ ತಿಳುವಳಿಕೆ ಈಗ ಬೇಡ, ನೀವು ಕಾರ್ಯಕ್ರಮ ನಡೆಸ್ಬೋದು ಅಂತ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಕಾನೂನು ತಲೆಬಾಕೇಸ ನಾವು ಅದನ್ನು ಸ್ವೀಕಾರ ಮಾಡ್ಕೊಂಡು ಬಂದು ಚಾಲೂ ಮಾಡಿದ್ವಿ. ಇವಾಗ ನಿಮಿತ್ತವಾಗಿ ಅವರು ನಾನು ಅಲ್ಲಿ ಕಡಿತೇನೆ, ಅವನ್ನ ಆ ಹಿರಿಯನ ಇಲ್ಲಿ ಕಡಿತೇನೆ ಅಂತ ಪದೇ ಪದೇ ನಮಗೆ ಜೀವ ಬೆದರಿಕೆ, ಜನರಿಗೆ ಇದು ಬೆದರಿಕೆ ಉಂಟಾಕೊಂತ ಬಂದಿತ್ತು. ಆಜು ಬಾಜುಕ ಅವ್ರ ಮಕ್ಕಳ ಯಾರೇ ಮನೆಗೆ ಹೋದ್ರೆ ಅಲ್ಯಾಕೆ ಶಗಣ ತಿನ್ನೋಕೆ ಹೋಗಿ ಅವ್ರ ಮನೆಗೆ ಅವ್ರು ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಆ ಮಕ್ಕಳನ್ನ ಜಕ್ಕೊಂಡು ಹೋಗೋದು. ಅವರ ಸೊಸೆ ಆದಂಥ ರೇಣುಕಾ ನರಸೋಬ ಸಾಂಬ್ರೇಕರ್ ಅವರು ಪಕ್ಕದ ಹೆಣ್ಮಕ್ಳ ಜೋಡಿ ಮಾತಾಡ್ಕೊತಾರೆ, ಅವ್ರ ಜೋಡಿ ಅಂಥದ್ದೇನು ಮಾತಾಡ್ತಾ ಆ ಸಸ್ಯನೂ ಕೂಡ ಬರೆದಂಥ ಘಟನೆಗಳು ನಾವು ಕಂಡಿದ್ದೀವಿ. ಅದು ಇಡೀ ನಮ್ಮ ಊರಿಗೆ ಗೊತ್ತಿದೆ, ನಮ್ಮ ಸಮಾಜಕ್ಕೆ ಗೊತ್ತಿದೆ. ಹಾಗೆ ನಿಮಿತ್ತಾಗಿ ಮೊನ್ನೆ ನಾವು ಸುಮಾರು ಒಂದು 20 ದಿವಸ ಹಿಂದೆ ಒಂದು ಗುಡಿ ಕಟ್ಟಿದ್ದೇವೆ. ಯಾವ ಪ್ರಕಾರ ಕಟ್ಟಿ ತಾಲೂಕದಾಗ ನಾವು ಹೆಸರು ತೊಗೊಂಡು ಆ ಪ್ರಕಾರ ಇನ್ನೂ ಕಳಸ ಕಟ್ಟಿಗೆ ಅದೇ ಥರ ನಾವು ಇನ್ನೊಂದು ಹೆಸರು ತೊಗೊಂಡಂತ ನಾವು ಮೀಟಿಂಗ್ ಕರೆದಾಗ ಅಲ್ಲಿ ಎಲ್ಲ ನಮ್ಮ ಕುರುಬ ಬಾಂಧವರು ಉಪಸ್ಥಿತಿದ್ದರು. ಆವಾಗ ಅವ್ರ ಚರ್ಚೆ ಆಯಿತು, ಇಲ್ಲ ದಾಟಿ ಹೋದ್ರೆ ನಮ್ಗೆ ಬೈತಾರ, ನಿಮ್ಮನ್ನು ಅಲ್ಲಿ ಬಡಿತಾನೋ ಇಲ್ಲಿ ಕಡಿತಾನೋ, ನೀವು ಭಾಳ ದಬ್ಬಾಣಿಕೆ ಮಾಡ್ತೀರಿ, ನೀವು ಹಂಗೆ ಹಿರಿಯತನ ಮಾಡ್ತೀರಿ, ಹಿಂಗೆ ಮಾಡ್ತೀರಿ, ರೊಕ್ಕ ತಿಂತೀರಿ, ನೀವೆಲ್ಲ ದೇವರೆಲ್ಲ ಸುಳ್ಳು ಹೇಳ್ತೀರಿ ಅಂತ ಹಿಂಗೆಲ್ಲ ಪೀಡಿಸ್ತಾ ಇದ್ದಾರೆ ಅಂತ ನಾವು ದೈವದವ್ರಿಗೆ ಜನ ಎಲ್ಲ ಬೇಡ್ಕೊಂತು. ಆವಾಗ ನಾವು ದೈವದವ್ರು ಏನು ಹೇಳಿದ್ದಪ್ಪ ಅಂತಂದ್ರೆ, ನೋಡ್ರಿ ನಮ್ಮ ಗುರು ಹಿರಿಯರು ನಮ್ಗೆ ಕಲಿಸಿದ ಮಾರ್ಗ ದುಷ್ಟನ ಕಂಡು ದೂರ ಇರೋಂಥ ಆ ಪ್ರಕಾರ ನೀವು ಫಾಲೋಅಪ್ ಮಾಡಿರಿ, ಅವ್ರ ಸವಾಸ ಬಿಟ್ಬಿಡ್ರಿ, ನಿಮ್ಮ ಪಾಡಿಗೆ ನೀವು ಇರ್ರಿ, ಇವ್ರು ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ, ಕಾನೂನು ಅನ್ನೋದು ಒಂದು ದೊಡ್ಡ ಅಸ್ತ್ರ ಐತಿ, ಕಾನೂನು ನಂಬಿಕೆ ನಾವು ಜೀವನ ಮಾಡೋಣ ಅಂತ ನಾವು ಹೇಳಿಕೆ ಇಲ್ಲಿಂದ ಅಲ್ಲಿವರೆಗೂ ನಾವು ಈ ಥರ ಅವ್ರು ಮಾಡಿದ್ದೆಲ್ಲ ಕಾರ್ಯಕ್ರಮ ನಾವು ಸಹಿಸ್ಕೊಂಡು ಈಗ ಇಲ್ಲಿಗಿಂತ ಬಂದೀವ್ರಿ. ಈಗ ಅವರು ಏನು ಮಾಡ್ತಾಯಿದ್ದಾರೆ, ನಾವು ಹಾವೇರಿ ಜಿಲ್ಲಾ, ಶಿವಮೊಗ್ಗ ಜಿಲ್ಲಾ, ಇಡೀ ಬೆಳಗಾವಿ ಜಿಲ್ಲಾದಿಂದ ರಾಯಬಾಗ್, ಚಿಕ್ಕೋಡಿ, ಅತ್ನಿ ಎಲ್ಲ ತಾಲೂಕಿನಿಂದ ನಮಗೆ ಗುಡಿಗೆ ಭಕ್ತರು ಬರ್ತಾರೆ. ಪದೇ ಪದೇ ಹಾಲು ಮತ್ತು ಸುಳ್ಳು, ಈ ಭಂಡಾರ ಸುಳ್ಳು ಐತಿ, ಇಲ್ಲಿ ದೇವ್ರು ಹೇಳೋದು ಕರೆ ಇಲ್ಲ ಅಂತ ಪದೇ ಪದೇ ನಮಗೆ ಹರಾಸೆಟ್ ಮಾಡಿ ಈ ಭಗತಿರ ಸುಖನ ನಾವು ಮೋತಿ ತೋರಿಸ್ದಂಗೆ ಈ ಸಂದರ್ಭವನ್ನು ನಾವು ನಮಗೆ ಉಂಟು ಮಾಡ್ತಾಯಿದ್ದಾರೆ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೋತಾರೆ, ಇದು ಸತ್ಯನೇ ಇರೋದು. ಇದು ಈ ಕೂಡಿ ಶ್ರೀಗಳು ಹೇಳಿದ್ದಾರೆ, ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ ಅಂತ. ಹಂಗೆ ಹಾಲು ಮತ ಯಾವ ಕೆಡಂಗಿಲ್ಲ, ಭಂಡಾರ ಐತಿ, ಭಂಡಾರದಿಂದನೇ ಎಲ್ಲ ಜಗತ್ತೈತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಐತಿ. ಆ ನಂಬಿಕೆ ಇಟ್ಕೊಂಡು ನಾವು ಬದುಕ್ತಾ ಇದ್ದೇವೆ. ಇದಕ್ಕೆ ಮತ್ತಷ್ಟು ನ್ಯಾಯನ ನಾವು ಒಂದು ಊರನ್ನ ಅಥವಾ ಒಂದು ಸಮಾಜವನ್ನು ಒಂದು ಕುಟುಂಬ ಎಲ್ಲಕ್ಕೆ ಸಾಧ್ಯ ಬದುಕಕ್ಕೆ ಸಾಧ್ಯ ಅವರು
ಅವ್ರು ಬದುಕ ಅವ್ರು ಹೇಳಿ ಇಲ್ಲ ಇಲ್ಲ ಸರ್, ಅದು ಬಹಿಷ್ಕಾರ ಅನ್ನೋದು ನಾವು ಪದ ಕೇಳಿದ್ದೇನೆ ಇದೇ ಮೊದಲು ಸರ್. ನೀವು ನಮ್ಮ ಊರಾಗ ನಮ್ಮ ಸುತ್ತಮುತ್ತ ನಾವು ಬದುಕೋದು 22 ಹಳ್ಳಿ ಊರಿನ ನಡಕ ಮಧ್ಯೆ ಏನೋ ಒಂದು ತಪ್ಪು ತಡೆ ಆದ್ರೂ ಆ ಶಬ್ದವನ್ನು 22 ಹಳ್ಳಿಗೆ ದೈವಕ್ಕೆ ಹೋಗ್ತಿತ್ತು ಅನ್ನೋದು ಅರಿವು ನಮಗಿದೆ. ನಮ್ಮ ಹಿರಿಯರು ಬಡ್ಡಿಂದ ಕಾಲದಲ್ಲಿ ನಡ್ಕೊಂಡು ಬಂದ ಪದ್ಧತಿ ಇದೆ ಅದು ಸರ್. ನೀವು ಬಹಿಷ್ಕಾರ ಹಾಕಿದ್ರಿ, ಜೊತೆಗೆ ಯಾರಾದ್ರೂ ಮಾತಾಡಿದ್ರೆ 5,000, ನೋಡಿದವ್ರು ಹೇಳಿದ್ರೆ 1,000 ಬಹುಮಾನ ಘೋಷಣೆ ಮಾಡಿದ್ರೆ ಇದು ಕಟ್ಟು ಸುಳ್ಳು ಇದೆ. ಅಲ್ಲಿ ಮಾತಾಡೋಂಥ ಮಾತುಗಳು ಕಳಿಸೋದ್ ಬಗ್ಗೆ ವಿಚಾರವಾಗೈತಿ. ಅವತ್ತು ಅವರು ಕರಿಯಪ್ಪ ವಿಠ್ಠಲ್ ಸಾಂಬ್ರೇಕರ್ ಅವರು ಆ ಜಾಗದಾಗ ಇದ್ದರು. ನಾವು ಕಳಿಸೋದು ವಿಚಾರಗಳು ಚರ್ಚೆ ಮಾಡೋ ಟೈಮ್ದಾಗ ಅವ್ರು ಇದ್ದರು. ಅವರು ಫೋನ್ ಹಿಡ್ಕೊಂತ ಹೋದ ನಂತರ ಈ ಜನ ಅವ್ರ ಬಗ್ಗೆ ಹೇಳಂತೆ, ಅವ್ರ ಜೋಡಿ ನೀವೇನು ಹೋಗಕ್ಕೆ ಹೋಗ್ಬೇಡ್ರಿ, ಅವ್ರು ಯಾಕೆ ಅವ್ರು ಬಾಯಿಗತ್ತಿ ನೀವು ಯಾಕೆ ಕಡ್ತೀವಿ, ದುಷ್ಟನ ಕಂಡು ದೂರ ಹಿಡ್ಕೊಂತ ಜೀವನ ಮಾಡ್ರಿ ಅಂತ ಹೇಳಿದ ಮಾತ್ರ ಇದು ಸತ್ಯ. ಪೂಜಾರಿಕೆ ಇತ್ತು, ಅವ್ರಿಗೆ ಪೂಜಾರಿಕೆ ಬಿಡಿಸಿದ್ರಂತೆ, ಗುಡಿಗೆ ಹೋಗಕ್ಕೆ ಕೊಡೋದಿಲ್ಲಂತೆ, ಅದು ಮಾತಾಡಕ್ಕೆ ಕೊಡೋದಿಲ್ಲಂತೆ ಪಂಚಕಮಿಟಿಯವರು. ಅದು ನಾವು ಇನ್ನೂವರೆಗೂ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಸರ್. ಗುಡಿಗೆ ಬರಬೇಡ ಅನ್ನೋ ಹಕ್ಕು ನಮಗಿಲ್ಲ, ದೇವ್ರು ನಮಗೆ ಕೊಟ್ಟಿಲ್ಲ ಭಗವಂತ. ದೇವಸ್ಥಾನ ಜಾತಿ ಹೇಳ್ತಾರೆ, ಅದೇನು ಪ್ರಶ್ನೆ ಇಲ್ಲ. ನಿಮ್ಮ ದೇವರು ಭಕ್ತಿ ಎಲ್ಲರಿಗೂ ಭಕ್ತಿ ಐತಿ, ಎಲ್ಲರೂ ದೇವರು ಅಂತಾರ. ಇದು ಪ್ರಶ್ನೆ ಇರೋದ್ರಿಂದ ಆ ಕುಟುಂಬಕ್ಕೆ ನೀವು ಬಹಿಷ್ಕಾರ ಹಾಕಿದ್ದೀರಿ. ಇಲ್ಲ, ಕಡೆಗೆ ಸುಳ್ಳಿದೆ ಸರ್. ಅದು ನಾವು ಆ ಪದನ ಬಳಕೆನ ಮಾಡಿಲ್ಲ. ಪದ ಕೇಳಿರ್ಲಿಕ್ಕಿಲ್ಲ. ಬಹಿಷ್ಕಾರ ಆದ್ರೆ ಏನಾಗ್ತದೆ ಅದನ್ನ ಮಾಡಿದ್ರೆ ಬಹಿಷ್ಕಾರನ ಆಗ್ಬೇಕು. ಇಲ್ಲ ಮೇಡಮ್, ನಾವು ಅದು ಕಟ್ಟು ಸುಳ್ಳು ಐತಿ. ಆ ಪದ ನಾವು ಅಲ್ಲಿ ಬಳಸೇ ಇಲ್ಲ, ಬಂದೂ ಇಲ್ಲ. ಅಂಥದ್ದೇನು ನಾವು ಇಲ್ಲ ಸರ್. ಅದು ಅವ್ರು ಹೇಳೋ ಮಾತಿನ ನಿಟ್ಟಿನೊಳಗೆ ನಮಗಿದು ಸರಿ ಹೊಂದ ಇಲ್ಲ ಅಂತ ನಾವು ನಮ್ಮ 22 ಹಳ್ಳಿ ದೈವಕ್ಕೆ ನಾವು ವಿಷಯ ತಿಳಿಸಿದ್ವಿ. ಈ ಥರ ನಮ್ಗೆ ಸುಳ್ಳು ಸೊಟ್ಟು ಹೇಳಿ ನಮ್ಗೆ ಹರಾಜ್ಮೆಂಟ್ ಮಾಡ್ತಾರೆ. ನಮ್ಮ ಭಂಡಾರ ಮತ್ತು ನಮ್ಮ ಹಾಲು ಮತ್ತು ಧರ್ಮನ ಕೆಡಿಸೋಂಥ ಪ್ರಯತ್ನ ನಡೆದಿದೆ. ಇದಕ್ಕೆ ನೀವಾದರೂ ನ್ಯಾಯ ಕೊಡಂತ ಅವ್ರ ಸಮ್ಮುಖವಾಗಿ ಹೋಗಿದ್ದು ಮಾತ್ರ ಇದು ನಿಜ. ಓದಿದ್ದು ಸರ್, ಸ್ವಲ್ಪ ಅಲ್ಲೇ ಕೊಟ್ಟಿದ್ದು ಸರ್ ಓದಿದ್ದು. ಅವರು ಏನು ಹೇಳ್ತಾರೆ ಆಗೈತಿ ಸರ್. ಸರ್ ನಾವು ಹೇಳಿದ್ದಿದೆ ಸರ್ ಕಟ್ಟಿ ಸತಿ. ಅವರು ಕರಿಯಪ್ಪ ವಿಠ್ಠಲ್ ಸಾಂಬ್ರೇಕರ್ ಅವ್ರ ಮಗ ವಿಠ್ಠಲ್ ಕರಿಯಪ್ಪ ಸಾಂಬ್ರೇಕರ್ ಅವರು 4-5 ವರ್ಷದಿಂದ ಒಂದು ನಮ್ಮ ಊರಿನ ಸ್ವಾಮಿನ ಬರೋಬ್ಬರಿ ನೂಡಲ್ಲಿ ಹತ್ಯೆನ ಮಾಡಿ ಅವರು ಜೈಲಿಗೆ ಹೋಗಿ ಬಂದವರು. ಅವರು ದಬ್ಬಾಣಿಕೆ ಮಾಡೋದ್ರಿಂದ ಜನ ಅವ್ರಿಗೆ ಬೆದರ್ತಾ ಇದ್ದಾರೆ. ಅದರವಾಗಿ ಡೀಪಾಗಿ ನಾವು ಚರ್ಚೆ ಮಾಡ್ತೀವಿ. ನೀವು ಅವ್ರ ಬಾಯಾಗ ಹತ್ತಕ್ಕೆ ಹೋಗ್ಬೇಡ್ರಿ, ಇದು ಕಟ್ಟು ಸತ್ಯ. ಇದನ್ನು ಅವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ. ನಾವು ಇದ್ದಿದ್ದನ್ನು ಹೇಳಬೇಕು ಜನರಿಗೆ. ಈಗಿನ ದುನಿಯಾ ನಾವು ಸಾಕಷ್ಟು ಮಕ್ಕಳನ್ನು ಮುಂದಿನ ಭವಿಷ್ಯಕ್ಕೆ ಒಯ್ಯಬೇಕನ್ನೋ ದೃಷ್ಟಿಯಿಂದ ನಾವು ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ಅವರು ಅಡ್ಡಿ ಆಗ್ತಾರೆ. ಇಲ್ಲ ಸರ್, ನಮ್ಮ ಜನ ಇನ್ನೂವರೆಗೂ ಪೊಲೀಸ್ ಠಾಣೆ ಕಟ್ಟಿಕಲ್ ಏರಿಲ್ಲ. ನಮ್ಮ ಹಿರಿಯರ ಕಾಲದಿಂದ ಏರಿಲ್ಲ, ನಾವು ಅದು ಏರಿಲ್ಲ. ಅದು ಮನೆ ಮೇಲೆ ಕಲ್ಲು ತೂರಾಟಾಗಿದೆ, ಯಾರು ಮಾಡಿದ್ರು ಸರ್? ಅದು ನಾನು ಊರಲ್ಲಿ ಇರೋಕ್ಕಿಲ್ಲ, ನನಗೆ ಫೋನ್ ಮುಖಾಂತರ ಸುದ್ದಿ ಕೇಳಿ ಸರ್. ಈಗ ಅವ್ರು ಹೇಳ್ತಾರೆ, ನಾನು ಕುರುಬುರ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದು ಕಾನೂನು ಬದಲಾಗಿ ನಾವು ಅದ್ರ ಕಾನೂನಿಗೆ ಪೊಲೀಸರಿಗೆ ತಿಳಿಸಿದ್ವಿ. ಇದು ಸುಮಾರು 3-4 ವರ್ಷದಿಂದ ನನ್ನ ಮನೆಯಲ್ಲಿ 2 ಸಲ ಕಲ್ಲು ಹೋಗಿದ್ರು. ಅದು ಈಗ ಇದೇ ಪದೇ ಮಾಡೋವಂಥವ್ರು ಮಾಡ್ಕೊತ ಹೋಗ್ತಾ ಇದ್ದಾರೆ. ಯಾವುದೇ ಜಗಳ ಎಲ್ಲರ ತಂದು ಹಾಕುವಂಥ ಇದು ನಮಗೆ ಸಮಸ್ಯೆ ಕಾಣ್ತಾ ಇದೆ. ಇದನ್ನು ಕಟ್ಟುನಿಟ್ಟಾಗಿ ನೀವು ಯಾರು ಮಾಡ್ಯಾರ ಅನ್ನೋದನ್ನು ಆದಷ್ಟು ಬೇಗನೆ ಕಂಡಿರಿ ಅಂತ ನಾವು ಪೊಲೀಸರು ಕೂಡ ಸಲಹೆಯನ್ನು ಕೊಟ್ಟಿದ್ದೇವೆ. ಅದು ನಮ್ಗೇನು ಗೊತ್ತಿಲ್ಲ. ಆ ಹೆಣ್ಣು ಮಗಳನ್ನ ಕರ್ಕೊಂಬಂದು ಹಚ್ಚಿದವ್ರ ನಾವರಿ ಸುಳ್ಳಂತೆ ನಿಮಗೆ ಕಟ್ಟು ಸರ್. ನಾವು ಬಿಡಿಸಿ ಅವ್ರಿಗೆ ಏನು ಹೇಳಿಲ್ಲ, ಬಿಟ್ಟಿಲ್ಲ ಸರ್. ನಾವು ಬರಬೇಕಂದಿಲ್ಲ. ಅವರು ಬರ್ತೇನೋ ಅಂತ ನಮ್ಮ ಜೋಡಿ ಅವ್ರದ್ದು ನಮ್ದು ಭಾಷೆನೇ ಇಲ್ಲ. ಅವರು ಎದ್ವಾಗ್ತದ ಮಾತಿನ ತಕ್ಕ ಇವಂತ ಪಂಚಗೇರಿ ಮಾಡ್ತಾನು, ಹಾಲು ಮತದವ್ರ ಮಡ್ ಕುರುಬರು ಇವರ ಅದು ಏನೇನೋ ಬೈತಾರೋ. ನಾವು ನಮ್ಮ ಸಮಾಜದ ಅತಿ ಮೀರಿ ನಾವು ಅದನ್ನು ಹೆಸರು ಹಾಳು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಹೌದು, ಇಡೀ ನಮ್ಮ 22 ಹಳ್ಳಿಗೂ ಸರ್ ಒಂದು ನಿಮಿಷ ನಮ್ಮ ತಾಲೂಕು ಕ್ಲಿಯರ್ ಮಾಡ್ತೀವಿ ಸರ್. ಸರ್ ಅವರು ನಮ್ಮ ಕಾಸ ಚಿಕ್ಕಪ್ಪ ಅವ್ರ ಜೋಡಿ ನಾವು 15 ವರ್ಷ ನಮ್ಮ ಜೋಡಿ ಅವ್ರ ಜೋಡಿ ಭಾಷೆನೇ ಇಲ್ಲ. ಅವರು ಏನಾದ್ರೆ ಒಂದು ನೆಪ ಮಾಡಿ ಹೇಳಿದರೆ ತದ್ವಾ ಬೈತಾರೆ.
ಡೈರೆಕ್ಟ್ ಅವರು ಸಮಾಜ ಮ್ಯಾಗ ಬರ್ತಾರೆ ಇವಂತ ಕುರುಬ ಪಂಚಮ ಅಂತ ಹಿಂಗೆ ಡೈರೆಕ್ಟ್ ನಿಂತಾರೆ. ಅದಕ್ಕೆ ನಮಗೆ ನಮ್ಮ ಸಮಾಜ ಹೆಸರು ಕೆಡಿಸುವಂಥ ನಮ್ಗೆ ಅವಶ್ಯಕತೆ ಇಲ್ಲ. ಅವ್ರ ಜೋಡಿ ಮಾತಾಡುವಂಥ ಅವಶ್ಯಕತೆ ನಮಗಿಲ್ಲ, ಬಂದಿಲ್ಲ ಸರ್. ನಿಮಗೂ ಜೀವ ಬೆದರಿಕೆ ಐತಂತೀರಿ? 100ಕ್ಕೆ 100 ಇದೆ ಸರ್. ಎಷ್ಟೋ ಸಲ ಹೇಳಿದಾರೆ ಅವರು. ಸರ್ ಏನಿಂದ ಮರ್ಡರ್ ಆರೋಪ ಏನು? ಹಾಂ, ಮರ್ಡರ್ ಮಾಡಿ ಅವರು ಜೈಲಿಗೆ 2 ವರ್ಷ ಹೋಗಿ ಬಂದರು. ನಿಮಗೂ ಧಮಕಿ ಆಗ್ತಾರೆ? ಈಗ ಸನೇರದಾಗ ಒಂದು ತಿಂಗಳಿಲ್ಲ, ತಿಂಗಳ 20 ದಿನ ಹಿಂದನ ಅವರು ಮಾತಾಡಿದ್ದನ ನಮ್ಮವ್ರು ಹೇಳಿದಾರೆ ನಮ್ಗೆ, ಸ್ವಲ್ಪ ನೀವು ಒಬ್ಬ ಓಡಾಡ್ಕೊಂತಿರ್ತಿ, ಸ್ವಲ್ಪ ಜೋಪಾನ ಆಯ್ತು ಬಿಡಪ್ಪ ಅಂತ ನಾವು ಹೋಗ್ತಿದ್ದೀವಿ ಸರ್. ಒಂದ ಫ್ಯಾಮಿಲಿ ಎಲ್ಲ ಸಮಾಜನ ಅಂದಿಸ್ಕೊಂಡಿದ್ದಾರೆ. ಇದು ನಮ್ಮ ಮ್ಯಾಮ್ ಯಾಕಂದ್ರೆ ಅಲ್ಲ ಅದಕ್ಕೆ ನಮ್ಮ ಸರ್ ಅದಕ್ಕೆ ಈಗ ಹೆಂಗೆ ಅದಕ್ಕೆ ನಮ್ಮ ತಾಲೂಕು ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ, ಇವತ್ತಿನ ದಿನ ನಾನು ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಯಲ್ಲಪ್ಪ ಕುರುಬರ ಅಂತೇಳಿ, ನಾನು ಇವ್ರದ್ದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಹೋದ ವೇಳೆದಾಗ ಅಲ್ಲಿ ಪೊಲೀಸರ ಇವ್ರದ್ದು ಎಲ್ಲ ನಡೆದಿತ್ತ. ಆ ಟೈಮ್ದಾಗ ನಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ PSI ಸಾಹೇಬರಿಗೆ CPI ಸಾಹೇಬರಿಗೆ ಮಾತಾಡಿ, ಅವಾಗ ಎರಡೂ ಪಾರ್ಟಿಗಳು ನನಗೆ ಎಲ್ಲ ಸಮಾಜ ಅಂದ್ರೆ ಒಂದರೆ, ನಾನು ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷರು, ಎಲ್ಲ ಸಮಾಜನ ಕರ್ಕೊಂಡು ಇವ್ರನ್ನೂ ಅವ್ರನ್ನೂ ಮಾತಾಡಿಸಿ ನಾನು ನನ್ನ ಸಮಾಜದಾಗ ತಾಲೂಕಾ ಸಂಘದ ನಮ್ಮ ಪಂಚ್ ಕಮಿಟಿನ ಕರ್ಕೊಂಡು ನಾನು ಇದನ್ನು ತಕರಾರು ನಿಮ್ಮದು ಮುಗಿಸ್ತೀನಿ ಏನಂತಲೇ ನಮ್ಮ ಸಮಾಜದಾಗ ನಾವು ವಿಶೇಷ ತಾಲೂಕಾ ಅಂದರೆ ನಮ್ಮ ಕುರುಬರ ಸಮಾಜದ ಮುಖಂಡರು ಎಂಥ ತಕರಾರಿದ್ರು ನಾವು ಆದಷ್ಟು ಪ್ರಯತ್ನ ಮಾಡಿ ನಮ್ಮ ಸಮಾಜದಾಗ ನಾವು ಮುಗಿಸ್ಕೋತೀವಿ. ಇದು ಮುಗಿಸ್ಕೋ ಟೈಮ್ದಾಗ ನಾವು ಮುಗಿಸ್ಕೋತೀವಿ ಅಂತ ಹೇಳಂತಲೇ PSI ಸಾಹೇಬ್ರು ಏನಂದರು, ಇಲ್ಲ ಅವ್ರನ್ನೂ ಕೇಳ್ತೀವಿ, ಅವ್ರನ್ನೂ ಕೇಳಿ ನೀವು ಅವ್ರು ಒಪ್ಕೊಂಡ್ರನ ನಿಮ್ಮ ಕಡೆ ಕಳಿಸ್ತೀವಿ ಅಂತಂದರು. ಅದಕ್ಕೆ ನಾವು CPI ಸಾಹೇಬ್ರು ಇವ್ರನ್ನೂ ನಾವು ವಿಠ್ಠಲ್ ಕರಿಯಪ್ಪ ಸಾಂಬ್ರಿಕರ ಮತ್ತು ವಿಠ್ಠಲ್ ಊರೆಲ್ಲ ಕಮಿಟಿ ಎಲ್ಲರೂ ಬಂದಿದ್ರು ಆ ದಿವಸ. ಅವ್ರನ್ನೂ ಕೇಳ್ರು ಅವರು ಒಪ್ಕೊಂಡ್ರು, ಇವರು ಒಪ್ಕೊಂಡ್ರು. ಇಲ್ಲ ನಾವು ತಾಲೂಕಾ ಕುರುಬರ ಸಂಘದಾಗ ನಾವು ಮುಗಿಸ್ಕೋತೀವಿ ಅಂತಂದ್ರೆ ಆಮೇಲೆ ಮುಗಿಸ್ಕೋತೇವೆ ಅಂದ ಕೂಡಲೇ ಇದು ನಾವು ಕಂಪ್ಲೇಂಟ್ ಹಿಂದೆ ತೊಗೊಳಕ್ಕೆ ನಾವು ಕಲಬುರಗಿಗೆ 2 ದಿವಸದಾಗ ನೀವು ನಮಗೆ ರಿಪೋರ್ಟ್ ಕೊಡ್ಬೇಕಂತ CPI ಸಾಹೇಬ್ರು ಹೇಳ್ರಿ. 2 ದಿವಸದಾಗ ಕಂಪ್ಲೇಂಟ್ ನಮಗೆ ರಿಪೋರ್ಟ್ ಕೊಡ್ಬೇಕಂತಲೇ ನಾನು ಈಗ ಕೊಂಡಸ್ಕಪ್ ಊರಾಗ ನಾವು ಮಾಡಿರಿ ಇದು ಸರಿ ಆಗೋದಿಲ್ಲ ಅಂದರೆ ಅವ್ರವರು ಅಲ್ಲಿದಲ್ಲೇ ಇರ್ತಾರೋ ತಕರಾರಾಗ್ತೈತೆ ಅಂತ ನಾನು ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಂತ ಕಲಬುರಗಿ ಊರಾಗ್ರಿ ರಾಮತೀರ್ಥ ಅನ್ನೋಂಥ ದೇವಸ್ಥಾನ ಐತಿ. ಆ ರಾಮತೀರ್ಥ ದೇವಸ್ಥಾನದಾಗ ನಾನು ಮೀಟಿಂಗ್ ಕರೆದೀನಿ ರೀ. ಎಲ್ಲ ನಮ್ಮ ಸಮಾಜದ ಮುಖಂಡರನ್ನ ಅವ್ರನ್ನೂ ಕರೆಸೀನಿ ರೀ. ಮುಂದೆ ಏನು ಇವರೇನು ಇದನ್ನತ್ತಾರಲ್ಲ ತಕರಾರು ಮಾಡಿದ್ದಾರೆ ಅವ್ರನ್ನೂ ಮತ್ತು ಈ ಸಮಾಜದವ್ರನ್ನೂ ಎಲ್ಲರನ್ನೂ ಕರೆಸೀನಿ ರೀ. ಅವ್ರನ್ನೂ ಒಂದು ಸೈಡ್ ಕೂಡಿಸಿ ಇವ್ರನ್ನೊಂದು ಸೈಡ್ ಕೂಡಿಸಿ ನಾವೆಲ್ಲ ಪಂಚರ್ ನಡಕಿದ್ದ ಇದನ್ನು ನಾವು ಏನೋ ನಿಮ್ಮದು ತಪ್ಪ ಇರ್ಬೋದು, ನಿಮ್ಮದು ಇವರು ಒಂದು 100 ಹೇಳ್ರು, ಅವರು ಒಂದು 100 ಹೇಳ್ರು, ಎಲ್ಲ ಹೇಳಿದ್ದನ್ನು ನಾವು ಕೇಳ್ಕೊಂಡು ನಮ್ಮ ಸಮಾಜದಾಗ ಇದನ್ನು ಎಲ್ಲ ನೀವು ಹಿಂದೆ ತಗೊಳ್ರಿ, ನೀವು ಹಿಂದೆ ತಗೊಳ್ರಿ, ಇನ್ನು ಎಲ್ಲರೂ ಸರಿಯಾಗಿ ಹೋಗ್ರಿ ಅಂತ ನಾವು ಎಲ್ಲ ಅವರಿಗೆ ಸಜೆಷನ್ ಕೊಟ್ಟರು. ನಾವು ಒಬ್ಬ ಅಲ್ಲ, ನಮ್ಮ ಎಲ್ಲ ಪಂಚ ಸತೀಶ್ ಹಿಡ್ಕೊಂಡು ಇವ್ರು ಎಲ್ಲರೂ ಇದ್ದರು, ಬಾಗಾನ ಹಿಡ್ಕೊಂಡು ಇವರು ಶಿವಾಜಿ ಹಿಡ್ಕೊಂಡು ಇವ್ರು ನಮ್ಮ ಗಜು ಹಿಡ್ಕೊಂಡು ಪ್ರಕಾಶ್ ಹಿಡ್ಕೊಂಡು ಎಲ್ಲರೂ ಇದ್ದರು. ಎಲ್ಲರೂ ಇದ್ದು ರೀ. ನಾವೆಲ್ಲ ಮುಗಿಸಿ ಆಮ್ಯಾಗ ಇನ್ನು ಮುಗಿಸ್ಕೋರಿ ಅಂತ ಹೇಳಿ ನಾವೆಲ್ಲರಿಗೂ ಅವ್ರಿಗೆ ಇದು ಮಾಡಿದ್ವಿ ರೀ. ಅಂದರೆ ಒಂದು ಸಜೆಷನ್ ಕೊಟ್ಟರು. ಇವ್ರ ಎಲ್ಲ ಊರು ಪಂಚರು ಎಲ್ಲರೂ ಒಪ್ಕೊಂಡ್ರಿ. ಅದಕ್ಕೆ ಒಪ್ಕೊಂಡು ಗಪ್ ಆಗಿಬಿಟ್ರು. ಆಯ್ತು ರೀ, ನಾವು ನೀವು ಹೇಳ್ದಂಗೆ ಕೇಳ್ತೇವೆ ಪಂಚರು. ನಾವು ಒಂದು ಕಂಡೀಷನ್ ತೊಗೊಂಡಿದ್ದು, ನಾವು ಹೇಳ್ದಂಗೆ ನೀವು ಒಪ್ಕೋಬೇಕಂತ. ಆಮ್ಯಾಗ ಅವರು ವಿಠ್ಠಲ್ ಕರೆಯಪ್ಪ ಅನ್ನೋರು ಅದಕ್ಕೆ ಲಾಸ್ಟಿಗೆ ಕೊನೆಗೂ ನಾವು DCP ಸಾಹೇಬರು ಬರಮಣಿ ಕಡೆ ಹೋಗಿದ್ದು, ಅವಾಗ ಒಪ್ಕೊಲಿಲ್ಲ, ಅವಾಗ ಒಪ್ಕೊಂಡ್ರು, ಮತ್ತೆ ಬಂದು ಇದನ್ನು ಮಾಡಿರು, ಮತ್ತೆ ಬಂದು ಇದನ್ನು ಮಾಡ್ತಾರು ಅನ್ನೋಂಥ ಮಾತು ಅವ್ರು ಪದೇ ಅದನ್ನು ಉಚ್ಚಾರ ಮಾಡಕತ್ತಾರೆ. ಬಹಿಷ್ಕಾರ ಅಲ್ರಿ ಸರ್, ಬಹಿಷ್ಕಾರ ಅನ್ನೋಂಥ ವರ್ಡ್ ಇಲ್ಲೇ ಇಲ್ರಿ ನಮ್ಮಲ್ಲಿ. ಇವ್ರು ಏನು ಮಾಡಿದ್ದಾರೆ ರೀ, ಬಂದೈತ್ರಿ ಸರ್. ಬಂದ ಮ್ಯಾಗ ನಾ ಕರೆಸ್ಕೊಂಡಿದ್ದೇನಲ್ರಿ ಅವ್ರನ್ನೂ ಕರೆಸ್ಕೊಂಡಿದ್ದೇನೆ, ಇವ್ರನ್ನೂ ಕರೆಸ್ಕೊಂಡಿದ್ದೇನೆ ರೀ. ಬಹಿಷ್ಕಾರ ಅಲ್ರಿ ಮೇಡಮ್, ನೀವು ಬಹಿಷ್ಕಾರ ಅಂತ ನೀವು ಹೇಳಕತ್ತಿದ್ದೀರಿ ಮಾತಾ. 1 ಮಿನಿಟ್, ಇದು ಇಲ್ಲ ಬಹಿಷ್ಕಾರ ಅಂತ ಅಲ್ರಿ, ತಕರಾರು ಇದು, ಬಹಿಷ್ಕಾರ ಅಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿತ್ತು ಇದು. ಅಲ್ಲಿದನ್ನು ತಗೊಂಡು ಬಂದ ಇದು ನಮ್ಮ ರಾಮತೀರ್ಥ ಕಲಬುರಗಿ ರಾಮತೀರ್ಥ ಗುಡಿ ಒಳಗೆ ನಾವು ಮುಗಿಸಿದ್ದೀನಿ ರೀ. ಅವಾಗ ಅವ್ರು ಎಲ್ಲಕ್ಕೂ ಇಲ್ಲ ಇವರು ಮತ್ತು ಅದೇ ಪದೇ ನಮಗೆ ಹಿಂಗೆ ಮಾಡ್ತಾರೋ ಅನ್ನೋಂಥ ಮಾತು ಅವ್ರು ಅನ್ನಕತ್ತಾರೆ ರೀ. ಯಾರು ಅರ್ಚಕರು ಇರೋಕ್ಕಿಲ್ಲ. 1 ನಿಮಿಷ, ಅಲ್ಲಿ ಒಂದು ಪದ್ಧತಿ ಹೇಳ್ತೇನೆ ರೀ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಾ ಇದು ಹೇಳ್ತೀನಿ ರೀ. ಅರ್ಚಕರು ಅಂದ್ರೆ ಹೆಂಗೈತೆ ರೀ, ಅಲ್ಲಿ ಊರಾಗ ಪ್ರತಿ ಮನೆಗೇನು ಅಲ್ಲಿ ಪೂಜೆ ಬರ್ತದೆ ಮೇಡಮ್, ಒಬ್ಬರು ಇಲ್ಲ ಅಲ್ಲಿ. ಅಂದರೆ ಇವತ್ತು ಇವ್ರು ಮಾಡಿರು, ನಾಳೆ ನಾ ಮಾಡ್ತೀನಿ, ನಾಡ್ದು ಇವ್ರು ಮಾಡ್ತಾರೆ, ಹಿಂಗೆ ಸಮಾಜದ ಬಾಂಧವರು ಎಲ್ಲರೂ ಮಾಡ್ತಾರೆ, ಪಾಳಿ ಪ್ರಕಾರ ಎಲ್ಲರೂ ಮಾಡ್ತೇವೆ. ಆ ಟೈಮ್ದಾಗ ಅವ್ರದ್ದು ಇನ್ನೂ ಪಾಳಿನೂ ಬಂದಿರಕ್ಕಿಲ್ಲ ರೀ. ಅವ್ರು ಏನು ರೀ, ಇದು ಏನು ದೈವವಾಣಿ ಆಗ್ತೈತಲ್ರಿ, ಅದೆಲ್ಲ ಸುಳ್ಳು ಅನ್ನೋಂಥ ಮಾತು ನಾನು ಕೇಳಿದ್ದೇನೆ ರೀ ಮೇಡಮ್. ಅವ್ರು ಹೇಳಿದ್ದು ನೋಡಿರಿ, ಅವ್ರಿಗೆ ಸುಳ್ಳಾಗಿರ್ಬೋದು, ನನಗೆ ಬ್ಯಾಡಾಗೈತೆ ಅಂದ್ರೆ ನಾವು ಕಡೆಗೆ ಸರ್ದು ನಿಲ್ಬೋದು ರೀ. ಯಾರಿಗೆ ಬೇಕಾಗೈತೆ ಅವ್ರು, ಈಗ ನಿಮಗೆ ಇಷ್ಟು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಒಂದೊಂದು ಭಾವನೆ ಐತೆ ಅಂತ ನನಗೆ ಗೊತ್ತಿಲ್ಲ ಏನ್ರಿ. ಯಾರಿಗೆ ಬೇಕಾಗೈತೆ ಅವ್ರು ಬರ್ತಾರೋ, ಯಾರು ಬೇಕಾದವರು ಅದನ್ನು ಬೈತಾರೆ. ಅವ್ರಿಗೆ ದೈವವಾಣಿ ಅವ್ರಿಗೆ ಸರಿ ಇಲ್ಲ ಅಂತಂದ್ರೆ ಅವ್ರು ಕಡೆಗೆ ಸರ್ದು ನಿಲ್ಬೇಕಾಗಿತ್ತು ರೀ.
ಆದ್ರೆ ಅದು ಸರಿ ಇಲ್ಲ ಅಂತೇಳಿ ಪಬ್ಲಿಕ್ ಮಾಡೋದು ಅದೆಲ್ಲ ಅಂದ್ರೆ ಏನಾದರೂ ಮಿಸ್ ಗೈಡ್ಲೈನ್ ಮಾಡೋದು ವಾಟ್ಸಪ್ದಾಗ ಇಡೋದು ಅನ್ನೋದ್ರಿಂದ ಒಬ್ಬ ಮನುಷ್ಯನ ಮ್ಯಾಗ ಈಗ ನನ್ನ ಮ್ಯಾಗ ಕೆಟ್ಟ ಚರಿತ್ರೆ ಏನದ ಅಂತೇಳಿ ನಾ ಎಲ್ಲರೂ ನೀವು ಮಾಧ್ಯಮ ಮಿತ್ರರು ಬರ್ತಂದ್ರೆ ಇಡೀ ಸಮಾಜದಾಗ ಎಲ್ಲ ಕಡೆ ಹೋಗಿಬಿಡ್ತೈತೆ ರೀ ಅದು. ನಾ ಹೆಂಗೆ ಅದೇ ಅನ್ನೋದು ಎಲ್ಲರಿಗೂ ಗೊತ್ತೈತೆ ರೀ. ಮಾಧ್ಯಮ ಮಿತ್ರ ನಾ ಮಾಜಿ ಮಹಾಪೌರದೇನು ಎಲ್ಲರಿಗೂ ಗೊತ್ತಿದ್ದೈತಿ ಇದು ವಿಷಯ. ಯಾವ ಟೈಪ್ ಮನುಷ್ಯ ಅದಾನು, ಇಲ್ಲಿ ಮಟ್ಟ ಏನು ಕಂಪ್ಲೇಂಟ್ ಅದಾವು. ಆದ್ರೆ ಸಮಾಜದಾಗ ಇಲ್ಲಿ ಮಟ್ಟ ಯಾವುದೂ ಊರಾಗ ಎಲ್ಲೂ ಇಂಥ ಕಂಪ್ಲೇಂಟ್ ಆಗಿಲ್ಲ. ಇದು ಸರ್ ಸರಿ ಮಾಡ್ಕೊಂಡು ಹೋಗ್ತೇವೆ ನಾವು. ಈಗಾದ್ರೂ ಇವತ್ತಿಗಾದ್ರೂ ನಿಮ್ಮ ಮಾಧ್ಯಮ ಮಿತ್ರದವ್ರನ್ನ ಕರ್ಕೊಂಡ ಪೊಲೀಸ್ ಕಮಿಷನರ್ ಕರ್ಕೊಂಡ ಇನ್ನಾದ್ರೂ ನಾವು ಸರಿ ಮಾಡ್ಕೊಂಡು ಹೋಗ್ತೇವೆ. ಆದ್ರೆ ಅವ್ರು ಪ್ರತಿಯೊಂದಕ್ಕೆ ಹಿಂಗೆ ತಕರಾರು ಮಾಡೋದು. ಈಗ ಅವ್ರು ಕಲ್ಲು ಹೋಗಿದ್ದಾರೆ ಅಂತ ಹೇಳ್ರಿ ಮೇಡಮ್, ನೀವೆಲ್ಲರೂ ಹೇಳ್ರಿ. ಈಗ ಎಷ್ಟೋ ಸಲ ನಿಮಗೆ ಗೊತ್ತಿದ್ದಿದ್ದು ಮನುಷ್ಯನ ಮರ್ಡರ್ ಮಾಡಿ ಹೋಗಿ ಅವರು ಸ್ವತಃ ನಾವು ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡಕ್ಕೆ ತಯಾರು ಮಾಡಿರ್ತಾರೆ. ಅವ್ರು ಪೊಲೀಸರು ಹಿಡಿದಾಗ ಅವರ ಮಾಡಿದ್ದವರು ಎಷ್ಟೋ ಉದಾಹರಣೆ ಇದಾವ್ರ ಇದ್ರ. ಈಗ ನೀವು ತಾಲೂಕಾ ಅಧ್ಯಕ್ಷರ ಅಥವಾ ಏನು ಆ ಕುಟುಂಬದ ಪರವಾಗಿನ ಅವ್ರ ವಿರುದ್ಧನ ಏನ್ ನೀವು ಸರ್ ನಾನು ಯಾವ ಉದ್ದೇಶ ನಾ ಹೇಳ್ತೀನಿ ಕೇಳ್ರಿ. ನೀವು ಸ್ಪಷ್ಟತೆ ಪಡಿಸ್ರಿ. ಏನಂತಂದ್ರೆ ಎರಡು ಅವರು ನಿಮ್ಮ ಸಮಾಜದಾರ, ಇವರು ನಿಮ್ಮ ಸಮಾಜದಾರ. ಹೌದ್ರಿ. ಅದನ್ನ ಅವ್ರ ತಪ್ಪು ಇವ್ರು ಸರಿ ಆ ಭಾಷೆ ನಿಮ್ಮ ಹತ್ತಿರ ಬರಬಾರ್ದು. ಇಲ್ಲ ಹೇಳ್ತೀನಿ ಕೇಳ್ರಿ. ಅದ್ರ ಬಗ್ಗೆ ನಾ ಮಾಹಿತಿ ಹೇಳ್ತೀನಿ ತಪ್ಪು ಅನ್ನೋದ್ರೆ ನೀವು ಸರ್ ಮುಖಂಡರಾಗಿ ಅವ್ರು ಸರಿ ಮಾಡಿದ್ದಾರೆ, ಇಬ್ರು ಸರ್ ತಪ್ಪಾಗಿದೆ ಸರಿಯಾಗಿದೆ ಅದನ್ನು ಕ್ಲಿಯರ್ ಮಾಡ್ತೇನೆ ರೀ. ನಾನು ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ, ಇದು ಒಪ್ಕೋತೀರಿ ಎಲ್ಲರೂ. ಇಲ್ಲಿ ನೋಡ್ರಿ, ಎಲ್ಲಿ ತಕರಾರಾದ್ರೂ ಈಗ ಇಬ್ಬರೂ ಆಜುಬಾಜು ಕುಂಡ್ರಿಸಿರ್ತೀವಿ ನಾವು ಒಂದು ಸರಿ ಒಂದು ತಪ್ಪಂತ ನಾ ಹೇಳೋದಕ್ಕಿಂತನೂ ಎರಡೂ ಸತ್ಯಾಸತ್ಯತೆಯನ್ನು ಕೇಳ್ಕೊಬೇಕಾಗ್ತಿದ್ದು ನಾವು. ಒಮ್ಮೆ ತಪ್ಪ ಒಮ್ಮೆ ಸರಿ ಅನ್ನಕ್ಕೆ ಹೋಗುದಿಲ್ಲ. ಇಬ್ಬರದು ಕಡೆ ತಪ್ಪದವ ಅಂತ ಹೇಳಿದ್ದೀನಿ ರೀ ನಾ. ನೋಡ್ರಿ, ನೀವು ಒಂದು ತಪ್ಪು ಮಾಡಿದ್ದೀರಿ, ನೀವು ಒಂದು ತಪ್ಪು ಮಾಡಿದ್ದೀರಿ, ಎರಡೂ ಸರಿ ಮಾಡಿಕೊಂಡ ನೀವು ಜೀವನ ಸರಿ ಮಾಡ್ರಿ ಅಂತ ನಾ ಹೇಳಿದ್ದೇನೆ ರೀ. ಅಲ್ಲಿ ಎಲ್ಲ ನಾವು ಒಬ್ಬಲ್ಲ, ನನ್ನ ಸಮಾಜದ ಬಾಂಧವರು ಎಲ್ಲರೂ ಕೂಡ ಇದನ್ನು ಡಿಸಿಷನ್ ತೊಗೊಂಡಿದ್ದೀವಿ ನಾವು. ಎಲ್ಲರೂ ಸರಿ ಮಾಡ್ಕೊಂಡು ಅದಕ್ಕೆ ಅವರು ಒಪ್ಕೊಂಡಿಲ್ಲ. ಯಾವ್ದ್ರಿ? ನಾನು ಊರಾಮಲ್ಲ, ಆದ್ರೆ ಅವ್ನು ಮರ್ಡರ್ ಆಗಿತ್ತು, ಅವನು ಹೋಗಿ ಜೈಲ್ದಾಗಿದ್ದನು ಅಂತದ್ದು ಅಷ್ಟು ಕಿವಿ ಮ್ಯಾಗ ಗೊತ್ತಿದ್ದೈತ್ರಿ ನಾನು. ಹೌದ್ರಿ, ನನ್ನ ಕಿವಿ ಮ್ಯಾಗ ಐತ್ರಿ ಇದು. ಸರ್ ಪೊಲೀಸ್ ಸ್ಟೇಷನ್ ಮಟ್ಟ ಹೋದ್ರೆ ಇದು ಅವ್ರು ನೋಡ್ರಿ ವೈಯಕ್ತಿಕ ಯಾರ್ದು ನಾವು ತೊಗೊಳಕ್ಕಾಗೋಲ್ಲ. ವೈಯಕ್ತಿಕ ಇದು ವೈಯಕ್ತಿಕ ನಾನು ತೊಗೊಳಕ್ಕಾಗೋದಿಲ್ಲ. ಸಮಾಜದಿಂದ ಏನ್ರಿ ಬಂದ್ರೆ ನಾವು ಮಾತಾಡ್ಬೋದು ರೀ. ಇದು ವೈಯಕ್ತಿಕದಾಗ ನಾವು ಇಂಟರ್ಫೇರ್ ಆಗಕ್ಕೆ ಬರೋದಿಲ್ಲ. ಓರಿ ಆಗಿತ್ತು. ಅವನು ಇಲ್ಲಿ ನೋಡ್ರಿ, ಅವನು ಜೈಲಿಗೆ ಹೋಗಿದ್ದಾನಂತ ಕೇಳಿ ಗೊತ್ತೈತಿ, ಪೇಪರ್ದಾಗೂ ನೋಡಿದ್ದೀವಿ ನಾವು. ವಿಠ್ಠಲ್ ಕರೆಯಪ್ಪ ಸಾಂಬ್ರೇಕರ್ ಅಂತ ಹೆಸರು ಬಂದಿತ್ತು, ನಾವು ಪೇಪರ್ದಾಗೂ ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೇನೆ ರೀ ಅದನ್ನು. ಅದನ್ನು ನಾ ವೈಯಕ್ತಿಕ ನೀವು ಯಾರ ಏನ ಅದನ್ನು ಹೇಳೋಕ್ಕಾಗಲ್ಲ. ಸಮಾಜದಾಗ ಎಲ್ಲೇ ಸಮಸ್ಯೆ ಬಂದ್ರೆ ಆ ಟೈಮ್ದಾಗ ನಾವು ಅದನ್ನು ಫೇಸ್ ಮಾಡೋಕೆ ಇದಾದೇನು ರೀ ಸರ್. ನಾವು ಸರಿ ಮಾಡೋಕನ್ನ ಈಗ ಆಲ್ರೆಡಿ ನಾವು ಸರಿ ಮಾಡೋ ಸಲುವಾಗೇನೋ ಒಂದು ಮೀಟಿಂಗ್ ಕರೆದಿದ್ದು. ಮೀಟಿಂಗ್ ಕರೆದಾಗ ಎಲ್ಲರೂ ಕೂಡ ನಾವು ಮಾತಾಡಿದ್ದೀವಿ. ಮತ್ತು ಅವ್ರನ್ನೂ ತೊಗೊಂಡು ಎಲ್ಲರೂ ಕೂಡಿ ಸರಿಯಾಗಿ ಹೋಗ್ರಿ ಅಂತಲೂ ಎಲ್ಲ ಹೇಳಿದ್ದೀವಿ. ಅದಕ್ಕೆ ಅವರು ಒಪ್ಕೊಳ್ಳಿಲ್ಲ. ದಿನಕ್ಕೆ ಒಂದೊಂದು ತೆಗೆದ್ರೆ ನಾವು ಅದಕ್ಕೆ ಈಗ ನಾವೇನು ಹೊಸ ವರ್ಷ ತೆಗಿಯಕತ್ತಾರ. ಹೌದೌದು. ಈ ಲಾಸ್ಟ್ ಟೈಮ್ ನಾವು ಇದು ಲಾಸ್ಟ್ ಟೈಮ್ ಮಾಡಿದ್ದು ಖರೇನ ಐತ್ರಿ. ಇದು ರಾಮತಿರ್ಕೊಳಗೆ ಸರ್ ಆಗಿತ್ತು ಅಂತಲ್ಲ, ಅವ್ರಿಗೆಲ್ಲ ತಿಳಿಸಿ ಹೇಳಿ ನೋಡಿದ್ವಿ. ಹೊಂದಾಣಿಕೆ ಮಾಡಿ ಹೌದೌದು. ಸಮಾಜದವ್ರು ಎಲ್ಲರೂ ಎಲ್ಲ ಮುಖಂಡರು ಕೂಡ ನಾವು ಹೊಂದಾಣಿಕೆ ಮಾಡಿದ್ದು ರೀ. ಇದನ್ನು ಕನಿಷ್ಠ 3 ತಾಸು ಕೂತಿದ್ದೀವಿ ಸರ್. 3 ತಾಸು ಅವ್ರು ಅದ್ರಾಗ ಸರ ಅದ್ರಾಗ 90% 100%ದಾಗ 90% ಮಾತಾಡೋಕ್ಕೆ ಚಾನ್ಸ್ ಅವ್ರಿಗೆ ಕೊಟ್ಟಿದ್ದೀವಿ ನಾವು. ಇಲ್ಲ ನೀವು ಈಗ ಆಲ್ರೆಡಿ ಒಮ್ಮೆ ಬರಮಣಿ ಸಾಹೇಬ್ ಕಡೆ ಹೋಗಿರಿ, ಮತ್ತು ನಮ್ಮನ್ನು ಇದು ಮಾಡಿರು, ಅದರಿಂದ ನಾವು ಕಂಟಿನ್ಯೂ ಮತ್ತೆ ಮಾಡಂಗಿಲ್ಲ ಅಂತ ಯಾವ ಗ್ಯಾರಂಟಿ? ಅದು ತಕರಾರು ಮಾಡೋಂಗಿಲ್ಲ ಅಂತ ಯಾವ ಗ್ಯಾರಂಟಿ? ಅದು ನಾವೇನು ಹೇಳಿದ್ವು, ನಿಮ್ಮ ನಾವು ಇಲ್ಲಿ ನೋಡ್ರಿ, ನಾವು ಸಮಾಜದ ಪರವಾಗಿ ನಿಲ್ಲೋದಿಲ್ಲ, ನಿಮ್ಮ ಪರವಾಗಿ ನಿಲ್ತೇವೆ. ಅಂಥದ್ದು ಏನಾರ ಬಂದು ನಿಮ್ಮ ಪರವಾಗಿ ನಿಲ್ತೇವೆ ಅಂತ ನಾನೇ ಹೇಳಿದ್ದೇನೆ, ಸ್ವತಃ ನಾ ಹೇಳಿದ್ದೇನೆ ರೀ. ನಿಮ್ಮ ಪರವಾಗಿ ನಿಂತು ಅವ್ರನ್ನ ನಾವು ಏನು ಮಾಡೋದು ನಾವು ಮಾಡ್ತೇವೆ ಅಂತ ಹೇಳಿದ್ದೇನೆ. ಆದರೂ ಅವ್ರಿಗೆ ವಿಶ್ವಾಸ ಇಲ್ಲ. ಮಾತೈತ್ರ ಅವ್ರು ಪೊಲೀಸು ಮುಂದೆ ಮೀಡಿಯಾದವರು ಹೀಗೆಲ್ಲ ಹೇಳ್ಕೊಂತ ಹೋದ್ರೆ ಈಗ ನಾವು ಏನು ಮಾಡೋಕ್ಕಾಗ್ತೈತೆ ಹೇಳಿ ನೋಡು. ಯಾರು ರೀ? ನಾವೇನೂ ಮಾಡಿಲ್ಲ ಸರ್. ಈಗ ಏನು ಒಂದು ನಿಮಿಷ ಅವ್ರು ಕ್ಲಿಯರ್ ಮಾಡಿಬಿಡ್ತೇನೆ ರೀ. ನಾವೇನು ಮೊನ್ನೆ ರಾಮತೀರ್ಥ ಒಳಗೆ ಇದಾಯ್ತಲ್ಲ ರೀ, ಅದು ಆದ್ಮ್ಯಾಗ ಅವ್ರ ಜೋಡಿ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ. ನನ್ನ ಜೋಡಿನ ಅವ್ರು ಫೋನ್ದಾಗ ಅದಾರ. ಒಂದು ಸಲ ಮಾತಾಡ್ರಿ, ಹೌದಪ್ಪ ಹಿಂಗೆ ಆಗೈತಿ, ಹೌದು ಮತ್ತು ನೀವು ಒಪ್ಕೊಳ್ಳೋದಿದ್ರೆ ಭಾಳ ಚಲೋ ಆಗ್ತಿತ್ತು ಅಂತ ಒಂದು ಮಾತಾಡ್ರಿ. ನಾ ಆದ್ಮ್ಯಾಗ ಅಂದರೆ ಊರಾಗ ಸಮಸ್ಯೆ ಆಗಿದ್ದಕ್ಕೆ ಸರ್, ಊರಾಗ ತಕರಾರಾಗೈತೆ ಅನ್ನೋಂಥದ್ದು ವಿಷಯ ಬಂದಾಗ ಪೊಲೀಸ್ ಸ್ಟೇಷನ್ಗೆ ನಾನು ಸ್ವತಃ ಹೋಗಿದ್ದೇನೆ ರೀ. ವಿಷಯ ಇಲ್ಲದ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತದೆ ರೀ? ನಾವು ಎಲ್ಲ ಸಮಾಜ ಎಲ್ಲ ಅಡ್ಜಸ್ಟ್ ಆಗಕ್ಕೆ ತಯಾರಿದ್ದೇವೆ ರೀ. ಅವ್ರನ್ನ ಕರ್ಕೊಂಡ್ ಬರ್ಬೇಕಾರೆ ಇಲ್ಲಿ ಎದುರುಗಡೆ ಬರಲ್ಲ. ಗ್ರಾಮಸ್ಥರು ಎಲ್ಲರೂ ಹಿಂದೆ ಬಂದಿದ್ದಾರೆ ನೋಡ್ರಿ ಸರ್. ಸರ್ ಒಂದು ವಿನಂತಿ, ಅವರು
विठ्ठल सांब्रेकर यांनी 4 वर्षांपूर्वी खून प्रकरणात तुरुंगवास भोगून आल्याचं सांगण्यात आलं असून त्यांच्याकडून जीविताला धोका असल्याची भीतीही व्यक्त करण्यात आली. यापूर्वी तालुका स्तरावर बैठक घेऊन समेटाचा प्रयत्न करण्यात आला होता, मात्र सांब्रेकर कुटुंबाने तो मान्य केला नाही. तरीही सध्या देखील समेटासाठी आम्ही तयार आहोत असे त्यांनी सांगितले. या पत्रकार परिषदेला कोंडस्कोप गावचे प्रमुख आणि ग्रामस्थ उपस्थित होते. विनोद कोलकार, KMM मराठी, बेळगाव. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon, Amarcon. Amarcon collection, खड़े बाजार, बेलगाम.